ಪ್ರೀಸಲು ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರವೇಶಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರವೇಶು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು ಪ್ರಿಯರೇ, ನಾವು ಪ್ರತಿನಿತ್ಯವೂ ದೇವರ ನಾಮಸ್ಮರಣೆಯನ್ನು ಮಾಡುತ್ತೇವೆ. ಪ್ರತಿದಿನ ನಾವು ಪ್ರಾರ್ಥಿಸುತ್ತೇವೆ. ಬೆಳಗಿನ ಜಾವದಲ್ಲಿ ಆಗಬಹುದು, ಮಧ್ಯಾಹ್ನದಲ್ಲಿ ಆಗಬಹುದು, ಸಂಜೆಯಲ್ಲಿ ಆಗಬಹುದು, ರಾತ್ರಿಯಲ್ಲಿ ಆಗಬಹುದು, ನಾವು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ಪ್ರಾರ್ಥಿಸುವಾಗ ನಾವು ಅನೇಕ ವಿಧದಲ್ಲಿ ದೇವರನ್ನು ನಾವು ಕೂಗಿ ಕರೆಯುತ್ತೇವೆ. ಅನೇಕ ವಿಧದಲ್ಲಿ ದೇವರಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಅಪ್ಪ ತಂದೆ ಎಂದು ಪ್ರಾರ್ಥಿಸುತ್ತೇವೆ. ಎರಡನೆಯದಾಗಿ ಅಪ್ಪ ತಂದೆ ಎಂದು ಪ್ರಾರ್ಥಿಸುವ ನಾವು ಪ್ರಭು ಯೇಸುವೆ ಎಂದು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವೆ ಎಂದು ಪ್ರಾರ್ಥಿಸುವ ನಾವು ಓ ಪವಿತ್ರ ಆತ್ಮರೇ ಎಂದು ಪ್ರಾರ್ಥಿಸುತ್ತೇವೆ. ಓ ಸೌಖ್ಯದಾತರಾಗಿರುವ ಪ್ರಭು ಯೇಸುವೆ ಎಂದು ಪ್ರಾರ್ಥಿಸುತ್ತೇವೆ. ಹೀಗೆ ಹಲವಾರು ರೀತಿಯಲ್ಲಿ ನಾವು ದೇವರನ್ನು ಕೂಗಿ ಕರೆದು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ನಮ್ಮ ಪ್ರಾರ್ಥನೆಗಳು ಎಂದಿಗೂ ಶ್ರೇಷ್ಠವಾದ ಪ್ರಾರ್ಥನೆಗಳು. ಈಗ ನೋಡಿ, ತಂದೆ ತಾಯಿ ಇರ್ತಾರೆ. ಈ ತಂದೆ ತಾಯಿ ಇರುವಾಗ ಕೆಲವು ಮಕ್ಕಳು ತಂದೆಯನ್ನ ಅಪ್ಪ ಅಂತ ಕರೀತಾರೆ. ಇನ್ನು ಕೆಲವರು ಡ್ಯಾಡಿಯಿಂದ ಕರೀತಾರೆ. ಇನ್ನು ಕೆಲವರು ಪಪ್ಪ ಅಂತ ಕರೀತಾರೆ. ಇನ್ನು ಕೆಲವ್ರನ್ನ ನಾವು ನೋಡ್ಬೋದು, ಈ ಕರ್ನಾಟಕದಂತಹ ಮಂಡ್ಯ ಮತ್ತೆ ಆ ಕಡೆ ವಲಯಗಳಲ್ಲಿ ತಂದೆಯನ್ನ ಅಣ್ಣ ಅಂತ ಕರೀತಾರೆ. ಹೀಗೆ ತಂದೆಯನ್ನ ತುಳುವಲ್ಲಿ ನೋಡುವಾಗ ಅಮ್ಮೆ ಅಂತ ಕರೀತಾರೆ, ತಂದೆಯನ್ನ ಅಮ್ಮೆ ಅಂತ ಕರೀತಾರೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರೀತಿಪೂರ್ವಕವಾಗಿ ಕರೀತಾರೆ. ಪ್ರಿಯರೇ, ಇದು ಪ್ರೀತಿಯ ಚಿಹ್ನೆ. ತಂದೆಯನ್ನ ಪ್ರೀತಿಯಿಂದ ಕರೆಯುವಂಥದ್ದು, ಹಾಗೆ ತಾಯಿಯನ್ನ ಪ್ರೀತಿಯನ್ನು ಕರೆಯುವಂಥದ್ದು, ಮಕ್ಕಳನ್ನ ಪ್ರೀತಿಯಿಂದ ಕರೆಯುವಂಥದ್ದು, ಚಿನ್ನ ಬಂಗಾರ, ನನ್ನ ಮುದ್ದೆ, ನನ್ನ ಕಣ್ಮಣಿ, ನನ್ನ ಕೂಸೆ, ಹೀಗೆ ಹಲವಾರು ಅಂದರೆ ಪ್ರೀತಿಯ ನುಡಿಗಳು, ಪ್ರೀತಿಯ ಮಾತುಗಳು. ಪ್ರಿಯರೇ, ತಂದೆಯನ್ನು ಕರೆಯುವಾಗ ತಂದೆಯನ್ನು ಅಪ್ಪ ಎಂದು ಕರೆದರೂ ತಂದೆಗೆ ಸಂತೋಷ, ಅಣ್ಣ ಎಂದು ಕರೆದರೂ ತಂದೆಗೆ ಸಂತೋಷ, ಅಥವಾ ಡ್ಯಾಡಿ ಅಂತ ಕರೆದರೂ ಸಂತೋಷ, ಪಪ್ಪ ಅಂತ ಕರೆದರೂ ಸಂತೋಷ. ಯಾವ ವಿಷಯದಲ್ಲಿ, ಯಾವ ವಿಧದಲ್ಲಿ ಕರೆದರೂ ಸಹ ತಂದೆಗೆ ಸಂತೋಷ. ಹಾಗೆಯೇ ಸರ್ವೇಶ್ವರ ಸ್ವಾಮಿಗೂ ಸಹ ಹಲವಾರು ನಾಮಗಳು, 72 ನಾಮಗಳಿದೆ, 72 ಹೆಸರುಗಳಿದೆ. 72 ಹೆಸರುಗಳಿಂದ ದೇವರನ್ನು ಕರೆಯುವುದನ್ನು ನಾವು ನೋಡುತ್ತೇವೆ. ಅದರ ವಿವರವನ್ನು ನಾನು ಕೊಡುತ್ತೇನೆ. ಪ್ರಿಯರೇ, ಆದರೆ ನೋಡಿ, ನಮ್ಮನ್ನು ಪ್ರೀತಿಸುವ ದೇವರು ನಮಗೆ ಒಂದು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದವನ್ನು ಕೊಡ್ತಾರೆ. ಅಪ್ಪ ಎಂದು ಕರೆಯುವಾಗ ಹೇಗೆ ಒಂದು ತಂದೆಯಾದವನು ಎಲ್ಲ ವಿಧದಲ್ಲಿಯೂ ನಮಗೆ ಆಶ್ರಯವನ್ನು ಕೊಡುತ್ತಾನೋ, ನನಗೆ ಸಂರಕ್ಷಣೆಯನ್ನು ಕೊಡುತ್ತಾನೋ, ನನಗೆ ಪ್ರೋತ್ಸಾಹವನ್ನು ಕೊಡುತ್ತಾನೋ, ನನಗೆ ಹೇಗೆ ಪ್ರೀತಿಯನ್ನು ಕೊಡುತ್ತಾನೋ, ಹಾಗೆ ದೇವರು ನಮಗೆ ಅದಕ್ಕಿಂತ 100 ಪಟ್ಟು ಕೊಡುವಂತಹ ದೇವರು, 100 ಪಟ್ಟು ಕೊಡುವಂತಹ ದೇವರು. ಈ ದೇವರನ್ನ ನಾವು ಸದಾ ಸ್ಮರಿಸುತ್ತೇವೆ. ದೇವರ ನಾಮಸ್ಮರಣೆಯನ್ನು ನಾವು ಮಾಡುತ್ತೇವೆ. ದೇವರ ನಾಮಸ್ಮರಣೆಯನ್ನು ಮಾಡುವಾಗ ನಮ್ಮಲ್ಲಿ ಅನೇಕ ವಿಧದ ಅನುಭವಗಳನ್ನು ನಾವು ಕಾಣುತ್ತೇವೆ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಾಗ ನಾವು ಅನೇಕ ವಿಧದಲ್ಲಿ ನಾವು ನೋಡ್ತೇವೆ, ಅದ್ಭುತಗಳನ್ನು ನಾವು ನೋಡ್ತೇವೆ ಅಲ್ವಾ? ಹೌದು ಪ್ರಿಯರೇ, ದೇವರ ಹೆಸರುಗಳನ್ನು ನಾವು ಧ್ಯಾನಿಸಿ ಬರ್ತಾ ಇದ್ದೇವೆ. ಇಂದು ನಾವು ಧ್ಯಾನಿಸ್ತೇವೆ ಯೆಹೋವ ರಾಹ. ರಾಫ ಅಲ್ಲ, ಯೆಹೋವ ರಾಹ. ಯೆಹೋವ ರಾಹ ಎಂಬ ಹೆಸರು ದೇವರಿಗೆ ಉಂಟು. RAAH, RAAH. ಪ್ರಿಯರೇ, ದೇವರ ನಾಮಸ್ಮರಣೆಯನ್ನು ಮಾಡುವವನು ಜೀವೋದ್ಧಾರ ಹೊಂದುವನು. ನಾವು ದೇವರ ನಾಮಸ್ಮರಣೆಯನ್ನು ಮಾಡುತ್ತೇವೆ. ಯಾಕೆಂದರೆ ದೇವರ ನಾಮಸ್ಮರಣೆಯ ಮೂಲಕವಾಗಿಯೇ ನಾವು ದೇವರನ್ನು ಕಂಡುಕೊಳ್ಳಲು ಸಾಧ್ಯ, ದೇವರ ಪ್ರೀತಿಯನ್ನು ಅನುಭವಿಸಲು ಸಾಧ್ಯ.
ನಾವು ಕೀರ್ತನೆಗಾರನನ್ನು ನೋಡುತ್ತೇವೆ. ಕೀರ್ತನೆಗಾರ 23ನೇ ಅಧ್ಯಾಯವನ್ನು ನಾವು ನೋಡುವಾಗ ಅಲ್ಲಿ ಹೇಳ್ತಾನೆ, ದೇವರೇ ನನ್ನ ಕೊಲ್ಲ, ಕೊರತೆಯು ನನಗಿಲ್ಲ, ಹಸಿರು ಗವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ದೇವರೇ ನನ್ನ ಕೊಲ್ಲ, ಕೊರತೆಯು ನನಗಿಲ್ಲ, ಹಸಿರು ಕವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಕಗತಲಿನಲ್ಲಿ ತಿರುಗಾಡುತ್ತಿದ್ದರು ಯೇಸು ನನ್ನನ್ನು ಕರುಣೆಯಿಂದ ರಕ್ಷಿಸುವನು. ದೇವರೇ ನನ್ನ ಗೊಲ್ಲ, ಕೊರತೆಯು ನನಗಿಲ್ಲ, ಹಸಿರು ಗವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ವೈರಿಗಳ ಮುಂದೆಯೂ ಸಹ ನಮ್ಮನ್ನು ಬಿಡುವುದಿಲ್ಲ. ನಾವು ಕೀರ್ತನೆ 23ನೇ ಅಧ್ಯಾಯವನ್ನ ನಾವು ಧ್ಯಾನಿಸ್ತೇವೆ ಎಂಬುದಾದರೆ ಅಲ್ಲಿ ಹೇಳುತ್ತದೆ, ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿಯೋ ನನಗೆ. ಆ ದೇವರು ನನಗೆ ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿಯವು. ಪ್ರಭು ಪ್ರಭು ದೇವರೇ ನನಗೆ ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿಯೋ ನನಗೆ. ಯಾಕೆಂದರೆ ಅವನು ನನ್ನನ್ನು ಹಸಿರುಗಾವಲಿನಲ್ಲಿ ನಡೆಸುತ್ತಾನೆ, ತಿಳಿಕೊಳಗಳ ಹಾದಿಯಲ್ಲಿ ನಡೆಸುತ್ತಾನೆ. ನೋಡಿ, ಒಂದು ಕುರಿಯನ್ನು ನೋಡುವಾಗ ದೇವರು ಒಂದು ಕುರಿಮರಿಯಾಗಿ ನಮ್ಮನ್ನು ಪ್ರೀತಿಸುತ್ತಾರೆ. ಕುರಿಮರಿಯನ್ನು ಕಂಡ್ರೆ ಯಾರಿಗೆ ಪ್ರೀತಿ ಇಲ್ಲ? ಯಾರಿಗಾದ್ರೂ ಪ್ರೀತಿ ಇಲ್ಲದೆ ಇದೆಯಾ ಕುರಿಮರಿನ ಕಂಡ್ರೆ? ಕುರಿಮರಿನ ಕಂಡ್ರೆ ಎಲ್ಲರಿಗೂ ಪ್ರೀತಿ. ಯಾಕೆಂದ್ರೆ ಅಷ್ಟು ಮುದ್ದಾಗಿರ್ತದೆ, ತೆಗೆದು ತೋಳಲಿ ಒತ್ತುಕೊಳ್ಳಬೇಕು ಎಂಬುವಂಥ ಆಸೆ ಬರ್ತದೆ. ಹೀಗೆ ಕುರಿಗಾಯಿಯಾಗಿರುವಂತಹ ದೇವರು ಕುರಿಯಾಗಿರುವಂತಹ ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ಒಬ್ಬ ಕುರಿಗಾಯಿ ತನ್ನ ಕುರಿಯನ್ನು ನಡೆಸಬೇಕಾದ್ರೆ ಅವನೇನು ಮಾಡ್ತಾನೆ? ತನ್ನ ಕುರಿನ ಮುನ್ನಡೆಸ್ಕೊಂಡು ಹೋಗ್ತಾನೆ. ಎಲ್ಲಿ ನೀರಿದೆಯೋ ಅಲ್ಲಿ ನೀರು ಕುಡಿಲಿಕ್ಕೆ ಬಿಡ್ತಾನೆ. ನಮ್ಮ ಊರ ಕಡೆ ಎಲ್ಲ ನೋಡೋದಾದ್ರೆ ಕುರಿ ಮಂದಿ ದೊಡ್ಡದಾಗಿ ಕುರಿ ಮಂದಿ ಹೋಗ್ತದೆ, 100 ಕುರಿಗಳು ಹಾಗೆಯೇ ಮುಂದೆ ನಡೆದು ಹೋಗುವಾಗ ನೋಡುವಾಗ ತುಂಬ ಸಂತೋಷ ಆಗ್ತದೆ ಅದನ್ನು ನೋಡುವಾಗ. ತೆಗೆದುಕೊಂಡು ಹೋಗಿ ಸಂಜೆ ಆಗುವಾಗ ಒಂದು ತೋಟದಲ್ಲಿ ಬಿಟ್ಟು ಬಿಡ್ತಾರೆ, ಒಂದು ಹೊಲದಲ್ಲಿ ಗದ್ದೆಯಲ್ಲಿ ಬಿಡ್ತಾರೆ, ಅಲ್ಲಿ ತಂತಾರೆ. ಹಾಗೆ ನೀರು ಬರುವಾಗ ನೀರಿನ ಬಳಿ ಬಿಡ್ತಾನೆ, ಹುಲ್ಲು ಬರುವಾಗ ಹುಲ್ಲಿನ ಬಳಿ ಬಿಡುತ್ತಾನೆ, ಮರ ಬರುವಾಗ ನೆರಳಿನ ಬಳಿ ಬಿಡುತ್ತಾರೆ. ಹಾಗೂ ರಾತ್ರಿ ಆಗುವಾಗ ಅದನ್ನು ಒಂದುಗೂಡಿಸಿ ಅದರ ಪಕ್ಕದಲ್ಲಿ ಅವನು ಮಲಗಿಕೊಳ್ಳುತ್ತಾನೆ. ಅದು ಬೇರೆ ಕಾಯುತ್ತಾನೆ, ತೋಳಗಳೆಂಬ ಶತ್ರುಗಳಿಂದ ಕಾಯುತ್ತಾನೆ. ಯಾವ ಕಾಡು ಮೃಗಗಳಿಗೆ ಸಿಕ್ಕದಂತೆ ತನ್ನ ಕುರಿಯನ್ನು ಕಾಯುತ್ತಾನೆ. ಯಾವ ವಿಧದಲ್ಲಿಯೂ ಆ ಕುರಿ ತಪ್ಪಿಸಿಕೊಂಡು ಹೋಗದೇ ಇರುವ ಹಾಗೆ ಅದನ್ನು ತನ್ನ ಸ್ವರದಿಂದ ಬಂಧಿಸಿಕೊಳ್ಳುತ್ತಾನೆ. ತನ್ನ ಕುರಿಗಳು ತನ್ನ ಸ್ವರವನ್ನು ಕೇಳುವು. ಪ್ರಿಯ ಸಹೋದರನೇ ಸಹೋದರಿಯೇ, ಹೀಗೆ ಕೀರ್ತನೆ 23ನೇ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ ರಮಣೀಯವಾದಂತಹ ಕೀರ್ತನೆ ಇದು. 23ನೇ ಕೀರ್ತನೆಗಳಲ್ಲಿ ಅತೀ ಶ್ರೇಷ್ಠವಾದ ಕೀರ್ತನೆ. ದೇವರಿಗೂ ನಮಗೂ ಇರುವ ಒಂದು ಸಂಬಂಧವನ್ನ, ಒಂದು ಒಡಂಬಡಿಕೆಯನ್ನ ಪ್ರಕಟಪಡಿಸುವಂತಹ ಕೀರ್ತನೆ. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ, ದೇವರು ನಮ್ಮನ್ನು ಎಷ್ಟಾಗಿ ಸಂರಕ್ಷಿಸುತ್ತಾರೆ, ದೇವರು ಯಾವ ವಿಧದಲ್ಲಿ ನಮ್ಮನ್ನು ಧೈರ್ಯಪಡಿಸ್ತಾರೆ, ನಮ್ಮನ್ನು ಬಲಪಡಿಸ್ತಾರೆ, ನಮಗೆ ಯಾವಾಗ ಅವರು ಊರುಗೋಲಾಗಿರುತ್ತಾರೆ ಎಂಬುದನ್ನು ಪ್ರಕಟಿಸುವಂತಹ ಕೀರ್ತನೆ. ಪ್ರಿಯರೇ, ಈ ಕೀರ್ತನೆಯ ಅಡಿಪಾಯಲ್ಲಿಯೇ ನಾವು ನೋಡ್ತೇವೆ ಯೆಹೋವ ರಾಹ ಅಂದರೆ ಯೆಹೋವ ರಾಹ ಅಂದರೆ ಯೆಹೋವ ಶಮ್ಮ. ಯೆಹೋವ ರಾಹ ದೇವರಿಗಿರುವಂತಹ ಹೆಸರು. ಆ ಹೆಸರಿನ ಅರ್ಥವೇ ಈ ಕೀರ್ತನೆ 23.
ಹಾಗೆ ದೇವರನ್ನ ಹೇಳ್ಬೇಕು, ದೇವರೇ ನೀನೇ ನನ್ನ ಗೊಲ್ಲ, ಯೆಹೋವ ರಹ, ನೀನೇ ನನ್ನ ಗೊಲ್ಲ, ನೀನೇ ನನ್ನ ಕುರ್ಬ, ಯೆಹೋವ ರಹ, ನೀನೇ ನನ್ನ ಸಂರಕ್ಷಕ, ಯೆಹೋವ ರಹ, ನೀನೇ ನನ್ನನ್ನು ಮುನ್ನಡೆಸುವವನು, ಯೆಹೋವ ರಹ, ನೀನೇ ನನ್ನನ್ನು ಕಾಯುವವನು, ಯೆಹೋವ ರಹ, ನೀನೇ ನನ್ನನ್ನು ಬಲಪಡಿಸುವವನು, ಯೆಹೋವ ರಹ, ನನಗೆ ಅನ್ನಪಾನವನ್ನು ಕೊಡುವವನು ನೀನೇ, ಯೆಹೋವ ರಹ, ನೀನೇ ನನಗೆ ಆಹಾರವನ್ನು ಕೊಡುವವನು, ಯೆಹೋವ ರಹ, ನೀನೇ ನನ್ನನ್ನು ತಂಪಾಗಿರಿಸುವವನು, ಯೆಹೋವ ರಹ, ನಿನ್ನ ಸ್ವರವನ್ನು ಕೇಳಿ ನಾನು ಹಿಂಬಲಿಸುವಂತೆ ಮಾಡಿದವನು, ಯೆಹೋವ ರಹ, ಯೆಹೋವ ರಹ, ಯೆಹೋವ ರಹ. ಕಾರ್ಗತ್ತಲ ಕಣಿವೆಯಲ್ಲಿ ನಾನು ನಡೆದಾಗಲೂ ಅಂಜನಿ ಕೇಡಿಗೆ, ಯಾಕೆಂದರೆ ಯೆಹೋವ ರಹ ಆದ ದೇವರು ನಿನ್ನೊಡನೆ ಇದ್ದಾರೆ. ಕಾರ್ಗತ್ತಲ ಕಣಿವೆ, ಕೆಂಪು ಕಡಲಿನಲ್ಲಿ ಕಡಲು ವಿಭಾಗವಾಗುವಾಗ ಯಾರು ಭಯ ಪಡಲಿಲ್ಲ, ಅಂಚಲಿಲ್ಲ, ನಡೆದರು. ಪ್ರಾರಂಭದಲ್ಲಿ ಇದೇನು ವಿಸ್ಮಯಗೊಂಡರು. ಅತ್ತಿತ್ತ ಕೆಂಪು ಕಡಲು ಇಬ್ಬಾಗವಾಗಿ ಹೋಗುವಾಗ ಇಸ್ರಾಯೇಲರು ದಿಗಿಲುಗೊಂಡರು. ಹೇಗೆ, ಅಯ್ಯೋ ಭಯಂಕರ, ನೋಡುವಾಗ ಒಂದು ಸಂತೋಷ, ಇದೇನಿದು ಹೀಗೆ ನಿಲ್ಲುತ್ತದೆ. ಕೆಲವರಲ್ಲಿ ಮನಸ್ಸಿನಲ್ಲಿ ಭಯ ಬಂದಿರುವುದು, ಆದರೆ ಕೇಡಿಗೆ ನಾನು ಅಂಚೆನು. ಕಾರ್ಗತ್ತಲ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ಅಂಚೆನು ಕೇಡಿಗೆ. ಯಾವ ಕತ್ತಲೆಯಲ್ಲಿ ನಡೆಯುವಾಗ ನನಗೆ ಕೇಡಿಗೆ ಅಂಚುವುದಿಲ್ಲ. ಯಾವ ಹೋರಾಟ ಬಂದರೂ ನಾನು ಕೇಡಿಗೆ ಹಂಚುವುದಿಲ್ಲ. ಯಾವ ಶತ್ರು ಸೈನ್ಯ ನನ್ನ ಮುಂದೆ ಬಂದರೂ ನಾನು ಕೇಡಿಗೆ ಹಂಚುವುದಿಲ್ಲ. ಯಾವ ವೈರಿ ನನ್ನನ್ನು ಮುತ್ತಿಕೊಂಡರೂ ನಾನು ಕೇಡಿಗೆ ಹಂಚುವುದಿಲ್ಲ. ಯಾವ ರೋಗ ನನ್ನನ್ನು ಆಕ್ರಮಿಸಿಕೊಂಡರೂ ನಾನು ರೋಗಕ್ಕೆ ಹಂಚುವುದಿಲ್ಲ. ಯಾಕೆಂದ್ರೆ ಯೆಹೋವ ರಹ ಆದ ದೇವರು ನನ್ನೊಡನೆ ಇದ್ದಾರೆ. ಯೆಹೋವ ರಹ ಆದ ದೇವರು ನಿನ್ನೊಡನೆ ಇದ್ದಾರೆ. ಯೆಹೋವ ರಹ ನನ್ನನ್ನು ಕಾಯುವ ದೇವರು. ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದು. ಆ ದೇವರು ತನ್ನ ಊರುಗೋಲಿನಿಂದ, ತನ್ನ ಕೈಗೋಲಿನಿಂದ ನನ್ನನ್ನು ಕಾಯುವರು. ಕುರಿಗಾಯಿ ಏನು ಮಾಡುತ್ತಾನೆ? ಒಂದು ಕೋಲನ್ನು ಇಟ್ಟುಕೊಂಡಿರ್ತಾನೆ. ಒಂದು ಕೋಲನ್ನು ಇಟ್ಟುಕೊಂಡು ಬರುವಂತಹ ನಾಯಿಗಳನ್ನಾಗಲಿ, ಬರುವಂತಹ ಬೇಟೆಯಾಡಲು ಬರುವಂತಹ ತೋಳಗಳನ್ನಾಗಲಿ ಅವನು ತಡೆಯುತ್ತಾನೆ. ಒಂದು ಕೋಲನ್ನು ಇಟ್ಟುಕೊಂಡು ಕುರಿಗಳನ್ನ ಅತ್ತಿತ್ತ ಕುಟ್ಟಿ ಮುನ್ನಡೆಸುತ್ತಾನೆ. ಅದು ಹಾರಿ ತಪ್ಪಿ ಹೋಗದಂತೆ ಅವುಗಳನ್ನು ಎಚ್ಚರಿಸುತ್ತಾನೆ. ಊರುಗೋಲು ಹಾಗೂ ಕುರಿಗೋಲು ಆತನೇ ಆಗಿದ್ದಾನೆ. ಯೆಹೋವ ರಹ. ಕಾಣಿನೆಂದಿಗೂ ನಾ ದಿಗಿಲನ್ನು, ನೀನಿರಲು ನನ್ನೊಂದಿಗೆ. ದೇವರು ನನ್ನೊಂದಿಗೆ ಇರುವಾಗ, ಆ ಯೆಹೋವ ರಹ ನನ್ನೊಂದಿಗಿರುವಾಗ ಯಾವ ಭಯವಿರುವುದಿಲ್ಲ. ಯಾವ ಸೈತಾನನ ಭಯವಿರುವುದಿಲ್ಲ, ಯಾವ ಮನುಷ್ಯನ ಭಯವಿರುವುದಿಲ್ಲ, ಯಾವ ಹೋರಾಟದ ಭಯವಿರುವುದಿಲ್ಲ, ಮರಣದ ಭಯವೂ ಸಹ ನನಗೂ ನಿನಗೂ ಇರುವುದಿಲ್ಲ. ಯಾಕೆಂದರೆ ದೇವರು ಕುರಿಗಾಯಿಯಾಗಿ ನನ್ನನ್ನು ನಿನ್ನನ್ನು ಕುಂದು ಕೊರತೆಗಳಿಲ್ಲದೆ ಕಾಯುವನಾಗಿದ್ದಾನೆ. ಯಾಕೆಂದರೆ ದೇವರೆನ್ನ ಕುರಿಗಾಯಿ. ಯೆಹೋವ ರಹ. ಇದೇ ವಾಕ್ಯವನ್ನು ನಾವು ತೆಗೆದುಕೊಳ್ಳುವಾಗ ಯೆಶಾಯನ ಪುಸ್ತಕದಲ್ಲಿ ಆಗಲಿ, ಪ್ರಭು ಯೇಸುವರು ಹೇಳುವುದನ್ನು ನೋಡುತ್ತೇವೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುವವು. ಪ್ರಕಟಣಾ ಗ್ರಂಥದಲ್ಲಿಯೂ ಸಹ ಈ ಕುರಿಗಳನ್ನು ಕುರಿತು ನಾವು ನೋಡುತ್ತೇವೆ. ಕುರಿ ಮತ್ತು ಆಡುಗಳನ್ನು ಕುರಿತು ನಾವು ನೋಡುತ್ತೇವೆ. ದೇವರನ್ನು ಕಂಡುಕೊಳ್ಳುವಂಥದ್ದನ್ನು, ದೇವರನ್ನು ಕಂಡುಕೊಳ್ಳದೇ ಇರುವಂತಹ ಕುರಿಗಳನ್ನು, ಆಡುಗಳನ್ನು ನಾವು ನೋಡುತ್ತೇವೆ. ಪ್ರಿಯರಾದ, ನಾವು ಕುರಿಗಳಾಗಿ ದೇವರ ಮುಂದೆ ಶರಣಾಗಿ ಹೋಗುವಾಗ ದೇವರ ಸಂರಕ್ಷಣೆ ನಮಗೆ ಸಂಪೂರ್ಣವಾಗಿ ನಮಗೆ ಒದಗಿ ಬರುತ್ತದೆ. ಕುರಿ ನೋಡಿ, ಅದು ಎಂದಿಗೂ ತಲೆ ಎತ್ತುವುದಿಲ್ಲ. ಕುರಿ ನೀನು ನೋಡಿ, ಅದು ನೆಲವನ್ನೇ ನೋಡುತ್ತಾ ಇರ್ತದೆ. ನೆಲವನ್ನೇ ನೋಡಿ ನೆಲದಲ್ಲಿರುವುದನ್ನು ಮೇಯ್ಕೊಂಡು ಹೋಗ್ತಾ ಇರ್ತದೆ ಹೊರತು ತಲೆ ಎತ್ತಿ ನೋಡುವುದಿಲ್ಲ. ತಲೆ ಎತ್ತಿ ನೋಡುವುದು ಒಬ್ಬಾತನನ್ನು ಮಾತ್ರ, ತನ್ನ ಕುರಿಗಾಯಿನ ಮಾತ್ರ ಅದು ತಲೆ ಎತ್ತಿ ನೋಡುತ್ತದೆ. ಅವನನ್ನು ಮುದ್ದು ಮಾಡುತ್ತದೆ, ಅವನನ್ನು ಹಿಂಬಾಲಿಸುತ್ತದೆ, ಅವನೊಂದಿಗೆ ಮಲಗುತ್ತದೆ, ಅವನೊಂದಿಗೆ ನಡೆಯುತ್ತದೆ, ಅವನ ಸ್ವರವನ್ನು ಕೇಳುತ್ತದೆ, ಅವನು ಹೇಳಿದಂತೆ ಅದು ಅನುಸರಿಸುತ್ತದೆ. ಕುರಿಯ ಸ್ವಭಾವ ತಲೆ ಎತ್ತುವುದಿಲ್ಲ. ವಿನಯತೆ ಹಾಗೂ ವಿಧೇಯತೆಯನ್ನು ನಾವು ನೋಡುತ್ತೇವೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ವಿಧೇಯತೆ ತುಂಬಿದಂತಹ ಕುರಿಯಂತೆ ಆ ಪ್ರಭುವಿನ ಮುಂದೆ ಇರುವಾಗ ಯೆಹೋವ ರಹ ನನ್ನನ್ನು ಕುರಿಗಾಯಿಯಂತೆ ಕಾಯುವಂತಹ, ಕುರಿಗಾಯಿಯಾಗಿರುವಂತಹ ಆ ಯೆಹೋವ ರಹ ನನ್ನನ್ನು ಸಂರಕ್ಷಿಸುತ್ತಾನೆ. ಸಜ್ಜುಗೊಳಿಸುವ ನಿನ್ನ ಶತ್ರುಗಳ ಕಣ್ಮುಂದಿಯೇ ನಿನಗೆ ಔತಣವನ್ನು. ನಿನ್ನ ಶತ್ರುವಾಗಿರುವವನು ನಿನ್ನನ್ನು ಬೇಟೆಯಾಡುವಾಗ ದೇವರು ಅವನ ಮುಂದೆಯೇ ನಿನಗೆ ಔತಣವನ್ನು ಕೊಡುವೆನು ಎಂಬುದಾಗಿ ಹೇಳುತ್ತಾರೆ. ಯಾವ ಶತ್ರುಗೆ ನೀನು ಹಂಚಬೇಕಾಗಿಲ್ಲ.
ಯಾವ ಮನುಷ್ಯನಿಗೆ ನಾನು ಅಂಜಬೇಕಾಗಿಲ್ಲ, ಯಾವ ಸೈತಾನನಿಗೆ ನೀನು ಅಂಜಬೇಕಾಗಿಲ್ಲ, ಯಾವ ಮಾರಕ ರೋಗಗಳಿಗೆ ಅಂಜಬೇಕಾಗಿಲ್ಲ, ಯಾವ ಪಾಪದ ಶೋಧನೆಗಳಿಗೆ ನೀನು ಅಂಜಬೇಕಾಗಿಲ್ಲ, ಯಾವುದೇ ವಿಧವಾದಂತಹ ಶತ್ರು ಸೈನ್ಯಗಳಿಗೆ ನೀನು ಅಂಜಬೇಕಾಗಿಲ್ಲ. ಕಾರಣ ಯೆಹೋವ ರಾಹ ಆದ ದೇವರು ನಿನ್ನೊಡನೆ ಇದ್ದಾರೆ. ಹಚ್ಚುವೆ ತಲೆಗೆ ತೈಲವನ್ನು ತುಂಬಿ ತುಳುಕಿಸುವೆ ಪಾನಪಾತ್ರೆಯನ್ನು. ನಿನ್ನನ್ನು ಅಭಿಷೇಕಿಸುವಂತಹ ದೇವರು. ತೈಲ ಯಾತಕ್ಕೆ? ಅಭಿಷೇಕಿಸುವುದಕ್ಕಾಗಿ ತೈಲ, ಅಭಿಷೇಕದ ಸಂಕೇತ ತೈಲ. ನಮ್ಮನ್ನು ಅಭಿಷೇಕಿಸುವಂತಹ ದೇವರು ಯೆಹೋವ ರಾಹ. ನಿನ್ನನ್ನು ಅಭಿಷೇಕಿಸುವ ದೇವರು ಯೆಹೋವ ರಾಹ. ಹೌದು ನನ್ನ ಸಹೋದರನೇ ಸಹೋದರಿಯೇ, ತುಂಬಿಸುವೆ ತುಂಬಿ ತುಳುಕುವುದು ಪಾನಪಾತ್ರೆ. ಆ ದೇವರ ಪ್ರೀತಿಯು ತುಂಬಿ ತುಳುಕುವುದು, ದೇವರ ಕೃಪೆಯು ನಿನ್ನಲ್ಲಿ ತುಂಬಿ ತುಳುಕುವುದು. ಆ ಪಾನಪಾತ್ರೆಯ ತೈಲಾಭಿಷೇಕದಿಂದ ದೇವರ ಮಹಾಕೃಪೆ, ದೇವರ ವರದಾನಗಳನ್ನು ನಮಗೆ ಕೊಡುವರು. ಇದು ಯೆಹೋವ ರಾಹನ ಸ್ವಭಾವ. ಅದಕ್ಕಾಗಿಯೇ ಯೆಹೋವ ರಾಹ ಎಂಬುದಾಗಿ ನಾವು ದೇವರನ್ನು ಉಚ್ಚರಿಸುತ್ತೇವೆ. ಪ್ರಿಯ ಸಹೋದರನೇ ಸಹೋದರಿಯೇ, ನಾವು ವಾಕ್ಯಗಳನ್ನು ಅರಿಯಬೇಕು. ಶುಭ ಶಾಂತಿಯಿಂದ ನಾವು ಬಾಳುವ ಜೀವಮಾನವೆಲ್ಲ ಈ ಯೆಹೋವ ರಾಹ ಆದಂತ ದೇವರು ನಿನ್ನೊಡನೆ ಇರುವಾಗ, ನನ್ನೊಡನೆ ಇರುವಾಗ ಸುಖ ಶಾಂತಿಯಿಂದ ನಾವು ಬಾಳುತ್ತೇವೆ. ಹೋರಾಟಗಳು ಬರುತ್ತದೆ, ಸಮಸ್ಯೆಗಳು ಬರುತ್ತದೆ, ಗೊಂದಲಗಳು ಬರುತ್ತದೆ, ಭಾರವಿರುತ್ತದೆ, ಕಣ್ಣೀರಿರುತ್ತದೆ, ದುಃಖ ಇರುತ್ತದೆ, ರೋಗ ಇರುತ್ತದೆ, ಸಾಲ ಇರುತ್ತದೆ, ನಮಗೆ ತಲೆ ಎತ್ತುವಷ್ಟು ಸಾಧ್ಯವಾಗದಂತಹ ಸಮಸ್ಯೆಗಳಿರುತ್ತದೆ. ಏನೇ ಇರಬಹುದು ನನ್ನ ಸಹೋದರನೇ ಸಹೋದರಿಯೇ, ಆದರೆ ದೇವರು ನಿನ್ನೊಡನೆ ಇರುವಾಗ ಯೆಹೋವನಾದಂಥ ಯೆಹೋವ ರಾಹನ ದೇವರು ನಿನ್ನೊಂದಿಗೆ ಇರುವಾಗ ನಿನಗೆ ಶಾಂತಿ ಸಮಾಧಾನದಿಂದ ಬಾಳುವಂತೆ ಮಾಡುವನು. ಯಾವಾಗ? ಜೀವಮಾನವಲ್ಲ, ನೀನು ಎಂದಿನವರೆಗೂ ನಿನ್ನ ದೇವರನ್ನು ನೀನು ಹಿಂಬಾಲಿಸುವೆಯೋ, ಗುರಿಯಾಗಿ ನಾನು ಎಷ್ಟರವರೆಗೆ ನನ್ನ ದೇವರನ್ನು ಹಿಂಬಾಲಿಸುವೆನೋ ಅಷ್ಟರವರೆಗೆ ದೇವರು ನನಗೆ, ನನ್ನ ಜೀವಿತದಲ್ಲಿ, ನಿನಗೆ, ನಿನ್ನ ಜೀವಿತದಲ್ಲಿ, ನಿನ್ನ ಬಾಳಿನಲ್ಲಿ ನಿನಗೆ ಅವರು ಶುಭ ಶಾಂತಿಯನ್ನು ಕೊಡುವರು. ಬರೀ ಶಾಂತಿಯನ್ನಲ್ಲ, ಶುಭ ಮತ್ತು ಶಾಂತಿಯನ್ನು ಕೊಡುವರು. ನೀನು ಓದಳೆಯಲ್ಲ, ನಿನಗೆ ಜಯವನ್ನು ಕೊಡುವರು. ನಿನಗೆ ಓದಳೆಯಲ್ಲ, ನಿನಗೆ ಆಶೀರ್ವಾದವನ್ನು ಕೊಡುವರು. ನಿನ್ನ ಮನೆಯವರು ನಿನ್ನನ್ನು ತಿರಸ್ಕರಿಸಬಹುದು, ನಿನ್ನ ಊರಿನವರು ತಿರಸ್ಕರಿಸಬಹುದು, ಅಥವಾ ನಿನ್ನ ಜೊತೆಲಿರುವಂತಹ ಯಾರೋ ಒಬ್ಬರು ತಿರಸ್ಕರಿಸಬಹುದು. ಆದರೆ 100 ಜನ ನಿನ್ನನ್ನು ಹಿಂಬಾಲಿಸುವರು, 1000 ಜನ ನಿನ್ನನ್ನು ಕೇಳುವರು, ನಿನ್ನನ್ನ ಪ್ರೀತಿಸುವರು, ನಿನಗೆ ಸಮೃದ್ಧಿಯಾದಂತಹ ಶುಭವನ್ನ ಕೋರುವರು. ಇದು ಯೆಹೋವನಾದಂತಹ, ಯೆಹೋವ ರಾಹ ಆದಂತಹ ಪ್ರಭುವಿನ ಮಾತುಗಳು. ಶುಭ ಶಾಂತಿಯಿಂದ ನಾನು ಬಾಳಲಿಕ್ಕೆ ಸಾಧ್ಯ. ಕಣ್ಣು ತುಂಬ ನಿದ್ರೆಯಿಂದ ನಿದ್ರಿಸಲಿಕ್ಕೆ ಸಾಧ್ಯ. ನಿನಗೆ ಆಹಾರಕ್ಕೆ ಕೊರತೆ ಇರುವುದಿಲ್ಲ. ಸಮಸ್ಯೆಗಳಿರ್ಬೋದು, ನಿನಗೆ ಆಹಾರಕ್ಕೆ ಕೊರತೆ ಇರುವುದಿಲ್ಲ. ಹೌದು ನನ್ನ ಸಹೋದರನೇ ಸಹೋದರಿ, ದೇವ ಮಂದಿರದಲ್ಲಿ ನಾವು ವಾಸಿಸುವ ಚಿರಕಾಲವೆಲ್ಲ. ಯಾವಾಗ ನಾನು ದೇವರ ಕೃಪೆಯಲ್ಲಿ ನಾನು ತುಂಬಿರುತ್ತೇನೋ, ಆ ಯೆಹೋವ ರಾಹ ಆದಂಥ ದೇವರ ಪ್ರಸನ್ನತೆಯಲ್ಲಿ ನಾನಿರುವೆನೋ, ಆಗ ಪ್ರತಿ ಕ್ಷಣದಲ್ಲಿ ಆಗಲಿ, ಪ್ರತಿ ದಿನದಲ್ಲಿ ಆಗಲಿ, ಆ ದೇವರ ಮಂದಿರದಲ್ಲಿ, ಅಂದರೆ ದೇವರ ಆತ್ಮದೊಡನೆ ಗೂಡಿ, ದೇವ ಮಂದಿರದಲ್ಲಿ ನಾನು ವಾಸಿಸುವುದಂದರೆ ದೇವರ ಆತ್ಮರೊಡನೆ ಸೇರಿ, ದೇವರ ಆತ್ಮರೊಡನೆ ನಾನು ಸದಾ ಜೀವಿಸುತ್ತೇನೆ. ಹಲ್ಲೆಲೂಯಾ. ಆದ್ದರಿಂದ ನಿನ್ನ ದೇವರ ಪ್ರೀತಿ ಎಷ್ಟು ಅಮೂಲ್ಯ. ಕಾಲ್ಗತ್ತಲ ಕಣಿವೆಯಲ್ಲಿ ನೀನು ನಡೆಯುವಾಗಲೂ ನಿನ್ನನ್ನು ಕಾಯುವಂತಹ ದೇವರು ನಿನ್ನೊಂದಿಗಿದ್ದಾರೆ ಎಂಬುದಾದರೆ ನೀನು ಎಷ್ಟು ಆಶೀರ್ವಾದವನ್ನ ಪಡೆದವನು ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ. ದೇವರು ನಿನ್ನನ್ನು ಕಾಯುವ ಕುರಿಗಾಯಿಯಾಗಿದ್ದಾರೆ. ಯೆಹೋವ ರಾಹ ನಿನ್ನನ್ನು ಕಾಯುವುದಕ್ಕಾಗಿ, ಇಗೋ ನಿನಗಾಗಿ, ನನಗಾಗಿ ಈ ಶಿಲುಬೆಯಲ್ಲಿ 3 ಮೊಳೆಗಳಲ್ಲಿ ನೇತಾಡುತ್ತಿರುವಂತಹ ಪ್ರಭು ಯೇಸುವನ್ನು ದಯಪಾಲಿಸಿದರು. 3 ಮೊಳೆಗಳಲ್ಲಿ ನೇತಾಡುತ್ತಿರುವಂತಹ ಈ ರಕ್ಷಕರಾದ ಪ್ರಭು ಯೇಸುವನ್ನ ನನಗೂ ದಯಪಾಲಿಸಿದರು. ಸಂರಕ್ಷಕರಾಗಿ, ಒಳ್ಳೆಯ ಕುರಿಗಾಯಿಯಾಗಿ, ಒಳ್ಳೆಯ ಕುರುಬನಾಗಿ ತಂದೆ ದೇವರು ತನ್ನ ಪ್ರಿಯ ಪುತ್ರನನ್ನು ಸಹ 2ನೇ ಬಾರಿಗೆ ನನಗಾಗಿ, ನಿನಗಾಗಿ ಕರುಣಿಸಿದರು. ಈ 2ನೆಯ ಯೆಹೋವ ರಾಹ ಆದಂತಹ ಪ್ರಭು ಯೇಸು ಕ್ರಿಸ್ತರನ್ನ ಹಲ್ಲೆಲೂಯಾ. ಹೌದು ನನ್ನ ಸಹೋದರನೇ ಸಹೋದರಿ, ಕರುಣಾಮಯಿಯಾದಂತಹ ದೇವರು,
ತಾನು ಒಂದು ಕುರಿಗಾಯಿಯಾಗಿದ್ದ, ಆದರೆ ಮತ್ತೊಂದು ತಾನು ತನ್ನ ಪ್ರಿಯ ಪುತ್ರನ ತನ್ನ ಮಕ್ಕಳು ತನ್ನ ಮಾತನ್ನು ಕೇಳದಿಲ್ಲದ ಕಾರಣ ತನ್ನ ಮಗನನ್ನು ಕಳುಹಿಸಿ, ಯೇಸು ಕ್ರಿಸ್ತನನ್ನು ಕಳುಹಿಸಿ, ಅವನನ್ನು ನಮ್ಮ ಕುರಿಗಾಯಿಯಾಗಿ ನಮ್ಮನ್ನು ಮುನ್ನಡೆಸುವಂತಹ ಪ್ರಭುವಾಗಿ, ನಮ್ಮ ಮೇಷಪಾಲಕನಾಗಿ ತಂದೆ ದೇವರು ಯೆಹೋವ ರಾಹ ಆದಂತ ದೇವರು ತನ್ನ ಪ್ರಿಯ ಪುತ್ರನನ್ನ ನಮಗೆ ಸಂರಕ್ಷಕರಾಗಿ, ನಮ್ಮ ಆತ್ಮಕ್ಕೆ ಸಂರಕ್ಷಕರಾಗಿ, ನಮ್ಮ ಜೀವಕ್ಕೆ ಸಂರಕ್ಷಕರಾಗಿ ಕರುಣಿಸಿದರು. ಪ್ರೈಸಲು. ಓ ನನ್ನ ಸಹೋದರನೇ, ಸಹೋದರಿಯೇ, ಅದರಿಂದ ನಾವೇ ಪುನಶ್ಚೇತನಗೊಳಿಸು ನನ್ನ ಪ್ರಾಣವನಾಥ, ಸನ್ಮಾರ್ಗದಲ್ಲಿ ನಡೆಸುವನಾಥ. ಕೀರ್ತನೆ 23ನೇ ಅಧ್ಯಾಯದಲ್ಲಿ ನಾವು 3ನೇ ವಚನದಲ್ಲಿ ಇದನ್ನು ನೋಡುತ್ತೇವೆ ಪ್ರಿಯರೇ. ನಮ್ಮ ಪ್ರಾಣವನ್ನು ಸಂರಕ್ಷಿಸುವವನು. ಅಯ್ಯೋ, ಕೆಲವು ಸಾರಿ ಹೇಳಿದ, ಅಯ್ಯೋ ಇದು ಸ್ವಲ್ಪ ಏನಾದರೂ ಆಗಿದ್ರೆ ನಾನು ಇರ್ತಾ ಇರಲಿಲ್ಲ, ಏನೋ ಸಂಭವಿಸ್ತಾ ಇತ್ತು ಹೇಳ್ತೇವೆ ಅಲ್ವಾ? ಹೌದು. ಯೆಹೋವ ರಾಹ ನಿನ್ನೊಂದಿಗಿರುವಾಗ, ಯೆಹೋವ ರಾಹ ನಿನ್ನೊಂದಿಗಿರುವಾಗ, ಕುರಿಗಾಯಿಯಾಗಿರುವಂತಹ ದೇವರು, ಕುರಿಗಾಯಿಯಾದಂತಹ ನಿನ್ನ ದೇವರು ಯೆಹೋವ ರಾಹ, ಕುರಿಗಾಯಿಯಾಗಿರುವಂಥವನು. ಅವನು ನಿನ್ನೊಡನಿರುವಾಗ ಅವನು ಸನ್ಮಾರ್ಗದಲ್ಲಿ ನಿನ್ನನ್ನು ನಡೆಸುವನು, ನನ್ನನ್ನು ನಡೆಸುವನು. ಕುರಿಗಾಯಿಯಾದಂತಹ ಯೆಹೋವ ರಾಹ ಎಂದರೆ ಕುರಿಗಾಯಿಯಾಗಿರುವಂತಹ ದೇವರು, ನನ್ನನ್ನು ಕಾಯುವ ಕುರಿಗಾಯಿ. ಪ್ರೀಸರ್ ನಿನ್ನನ್ನು ಕಾಯುವ ಕುರಿಗಾಯಿ ಯೆಹೋವ ರಾಹ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ಆ ದೇವರ ಪ್ರೀತಿಯನ್ನು ಅರಿಯಬೇಕು. ನಮ್ಮನ್ನ ಧೈರ್ಯಪಡಿಸುವಂತಹ ಆತ್ಮ ಆ ಪ್ರಭುವಿನ ಆತ್ಮ, ತನ್ನ ಪ್ರಿಯ ಪುತ್ರನನ್ನು ಕೊಟ್ಟಂತಹ ಈ ರಕ್ಷಕರಾದ ಪ್ರಭು ಯೇಸುವಿನ ಆತ್ಮ ನನ್ನನ್ನು ನಿಮ್ಮನ್ನು ದೃಢಪಡಿಸುವ ಆತ್ಮ, ಬಲಪಡಿಸುವ ಆತ್ಮ, ಶಕ್ತಿಪಡಿಸುವ ಆತ್ಮ, ಕೃಪೆಯಿಂದ ತುಂಬುವ ಆತ್ಮ, ನಮ್ಮ ಪ್ರಾಣವನ್ನು ಸಂರಕ್ಷಿಸುವ ಆತ್ಮ, ಸನ್ಮಾರ್ಗದಲ್ಲಿ ನಡೆಸುವ ಆತ್ಮ, ಈ ಕುರಿಗಾಯಿಯ ಆತ್ಮ, ಪ್ರಭುವಿನ ಆತ್ಮ. ನಮ್ಮನ್ನು ಕಾಯುವ ಕುರಿಗಾಯಿ ಯೆಹೋವ ರಾಹ, ನಿನ್ನನ್ನು ಕಾಯುವ ಕುರಿಗಾಯಿ ಯೆಹೋವ ರಾಹ. ಓ ನನ್ನ ಸಹೋದರನೇ, ಸಹೋದರಿಯೇ, ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತೇವೆ. ದೇವರ ನಾಮಗಳು ಎಷ್ಟು ಶ್ರೇಷ್ಠವಾದದ್ದು ಎಂಬುದು ನಮಗೆ ಗೊತ್ತಿಲ್ಲ. ಒಂದೊಂದು ದೇವರ ನಾಮಕ್ಕೂ ಒಂದೊಂದು ಅರ್ಥಗಳಿದೆ. ದೇವರಿಗೆ ಕೊಟ್ಟಂತ ಒಂದೊಂದು ಹೆಸರುಗಳ ಹಿಂದೆ ಒಂದೊಂದು ಅರ್ಥವಿದೆ. ಹೌದು ಪ್ರಿಯರೇ, ಆ ಅರ್ಥಗಳನ್ನು ನಾವು ಗಮನಿಸಬೇಕು, ನಾವು ಚಿಂತಿಸಬೇಕು. ಹೌದು, ನಾವು ಗಮನಿಸಬೇಕು ಹಾಗೂ ಚಿಂತಿಸಬೇಕು. ನಾವು ಚಿಂತಿಸಿ ಗಮನಿಸುವಾಗಲೇ ನಮಗೆ ಅವುಗಳ ಬೆಲೆ, ಅವುಗಳ ಅರ್ಥಗಳು ನಮಗೆ ಮನವರಿಕೆ ಆಗುವುದು. ನೋಡಿ, ಯೆಹೋವ ಈರೆ ಎಂಬುದಾಗಿ ನಾವು ಚಿಂತಿಸಿದೆವು. ಎಲ್ಲವನ್ನ ಒದಗಿಸುವಂತಹ ದೇವರು ಎಂಬುದಾಗಿ ಇಂದು ನಮಗೆ ಒದಗಿಸುತ್ತಿದ್ದಾರೆ ಪ್ರಭುವಾದ ರಕ್ಷಕರಾದ ಯೇಸುವಿನಲ್ಲಿ, ಪ್ರಭು ಯೇಸುವಿನ ನಾಮದಲ್ಲಿ, ಯೇಸುವಿನ ಮೂಲಕವಾಗಿ. ಯೆಹೋವ ಶಾಲೋಮ್, ಸಮಾಧಾನ ಪ್ರಭು, ನಮಗೆ ಸಮಾಧಾನವನ್ನು ಕೊಡುವರು. ನಾನು ನಿನಗೆ ಶಾಂತಿಯನ್ನು ಕೊಡಲು ಬಂದಿದ್ದೇನೆ, ನನ್ನ ಶಾಂತಿ ನಿನಗೆ ಕೊಡುತ್ತೇನೆ ಎಂದು ಹೇಳಿದ್ದೇನೆ. ಯೇಸು ಹೇಳುತ್ತಾರೆ, ಹೌದಲ್ಲ? ಯೇಸು ಹೇಳ್ತಾರೆ, ಯೆಹೋವ ನಿಸ್ಸಿ, ನನ್ನ ಜಯಧ್ವಜವಾಗಿರುವಂತಹ ದೇವರು, ನನಗೆ ಎಲ್ಲಿ ಹೋದರೂ ಏನು ಮಾಡಿದರೆ ನನಗೆ ಜಯವನ್ನು ಕೊಡುವಂತಹ ದೇವರು. ಯೆಹೋವ ಚಿದ್ಕೀಯ, ನನ್ನ ಸಧರ್ಮವಾದವನು. ಬೇರೆ ಈ ನಾಮಗಳನ್ನು ನಾವು ಚಿಂತಿಸಬೇಕು. ಯೆಹೋವ ಶಮ್ಮ ಎಂಬುದಾಗಿ ನಾವು ನೋಡುತ್ತೇವೆ. ಯೆಹೋವ ಶಮ್ಮ ಅಂತೇಳಿದರೆ ದೇವರಿಗೆ ಕುಲಗಳನ್ನು ವಿಂಗಡಿಸಲಾಗುತ್ತದೆ. ನೀವು ಎಜೆಕಿಯೇಲ್ ಪುಸ್ತಕವನ್ನು ತೆಗೆದುಕೊಳ್ಳುವಾಗ 48ನೇ ಅಧ್ಯಾಯವನ್ನು ಧ್ಯಾನಿಸುವಾಗ ಅಲ್ಲಿ ಜೆರುಸಲೇಮಿನ ಪ್ರವೇಶ ದ್ವಾರಗಳನ್ನು ಅಲ್ಲಿ ಉಂಟು ಮಾಡಲಾಗುತ್ತದೆ, ಕಟ್ಟಲಾಗುತ್ತದೆ. ಜೆರುಸಲೇಮಿನ ಪ್ರದೇಶವನ್ನು ಅಲ್ಲಿ ಕಟ್ಟುವ ಪ್ರವೇಶ ದ್ವಾರಗಳನ್ನು ಕಟ್ತಾರೆ. ಅದು ಪೂರ್ವಕ್ಕೆ 2250 ಮೀಟರ್, ಪಶ್ಚಿಮಕ್ಕೆ 2250 ಮೀಟರ್, ಉತ್ತರಕ್ಕೆ 2250 ಮೀಟರ್, ದಕ್ಷಿಣಕ್ಕೆ 2250 ಮೀಟರ್. ಹೀಗೆ 4 ಬಾಗಿಲುಗಳನ್ನ ಅಲ್ಲಿ ಕಟ್ಟಲಾಗುತ್ತದೆ. ಈ 4 ಬಾಗಿಲು, ಈ ಜೆರುಸಲೇಮಿಗೆ ಈ 4 ಪ್ರವೇಶ ದ್ವಾರಗಳನ್ನ ಕಟ್ಟುವಾಗ ಒಂದೊಂದು ಪೂರ್ವದಲ್ಲಿ ಅದು 2250 ಮೀಟರ್ನಷ್ಟು ಉದ್ದ ಇರುವುದನ್ನು ನಾವು ನೋಡುತ್ತೇವೆ. ಈ ನೋಡುವಾಗ ಇಲ್ಲಿ 2250 ಮೀಟರ್ ಈ ಪಟ್ಟಣದ ಬಾಗಿಲುಗಳಿಗೆ ಇಸ್ರಾಯೇಲ್ ಕುಲದ ಆಯಾ ಹೆಸರುಗಳ, ಇಸ್ರಾಯೇಲ್ ಕುಲಗಳ ಹೆಸರುಗಳನ್ನು ಇಡಬೇಕಾಗಿತ್ತು. ಈ
ಮೊದಲಿಗೆ ಉತ್ತರ ಗಡಿ ಭಾಗದಲ್ಲಿ ನಾವು ನೋಡುವಾಗ ಆ 2250 ಮೀಟರ್ ಪಟ್ಟಣದ ಬಾಗಿಲಿನಲ್ಲಿ ಇಸ್ರಾಯೇಲ್ ಕುಲಗಳಾದ ಆಯಾ ಹೆಸರುಗಳು ಇರಲಿ ಎಂಬುದಾಗಿ ಈ ಉತ್ತರದ 3 ಬಾಗಿಲುಗಳನ್ನು ಅಲ್ಲಿ ಉಂಟು ಮಾಡುತ್ತಾರೆ. ಉತ್ತರಕ್ಕೆ 3 ಬಾಗಿಲು, ದಕ್ಷಿಣಕ್ಕೆ 3 ಬಾಗಿಲು, ಪೂರ್ವಕ್ಕೆ 3 ಬಾಗಿಲು, ಪಶ್ಚಿಮಕ್ಕೆ 3 ಬಾಗಿಲು, ಒಟ್ಟು 12 ಬಾಗಿಲುಗಳನ್ನ ಮಾಡಲಾಗುತ್ತದೆ. 12 ಬಾಗಿಲು. ಈ 12 ಬಾಗಿಲಲ್ಲಿ ಒಂದನ್ನ ನಾವು ನೋಡಬೇಕಾದರೆ ರೋಬೇನ್ ಬಾಗಿಲು ಎಂಬುದಾಗಿ ಒಂದು ಹೆಸರು, ಇನ್ನೊಂದು ಬಂದು ಯೆಹೂದ್ಯ ಬಾಗಿಲು ಎಂಬುದಾಗಿ ಹೆಸರು, ಇನ್ನೊಂದು ಲೇವಿ ಬಾಗಿಲು ಎಂಬುದಾಗಿ ಹೆಸರು. 3 ಹೆಸರನ್ನು ಕೊಡುವುದನ್ನು ನಾವು ನೋಡುತ್ತೇವೆ. 3 ಬಾಗಿಲಿಗೆ 3 ಹೆಸರು. ಮತ್ತೆ ಪೂರ್ವದ ಗಡಿಯ ಭಾಗಕ್ಕೆ ಹೋಗುವಾಗ ಒಂದು ಜೋಸೆಫ್ ಬಾಗಿಲು, ಇನ್ನೊಂದು ಬೆನಮೀನ್ ಒಂದು ಬಾಗಿಲು, ಇನ್ನೊಂದು ದಾನ್ ಬಾಗಿಲು ಎಂಬುದಾಗಿ 3 ಬಾಗಿಲು. ಹಾಗೆಯೇ ದಕ್ಷಿಣ ಭಾಗಕ್ಕೆ ಹೋಗುವಾಗ ನಾವು ನೋಡ್ತೇವೆ ಸಿಮಿಯೋನ್ ಬಾಗಿಲು, ಇಸ್ಕನಾರ್ ಬಾಗಿಲು, ಇನ್ನೊಂದು ನಾವು ನೋಡ್ತೇವೆ ಜಬುಲೋನ್ ಬಾಗಿಲು. ಈ 3 ಬಾಗಿಲು. ಹಾಗೆಯೇ ನಾವು ಮತ್ತೆ ಹೋಗುವಾಗ 2250 ಮೀಟರ್ ಉದ್ದದ ಮೀಟರ್ನಲ್ಲಿ ನಾವು ಮತ್ತೆ ಪಶ್ಚಿಮಕ್ಕೆ ಹೋಗುವಾಗ ಗಾದ್ ಬಾಗಿಲು, ಅಶೇರ್ ಬಾಗಿಲು ಹಾಗೂ ನೆಫ್ತಾಲಿ ಬಾಗಿಲು ಎಂಬುದಾಗಿ ನಾವು ನೋಡುತ್ತೇವೆ. ಹೀಗೆ 12 ಬಾಗಿಲುಗಳಿಗೆ 12 ಹೆಸರುಗಳನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ಬಾಗಿಲುಗಳು, ದ್ವಾರಗಳಿಗೂ 3 ದ್ವಾರಗಳು, 3 ದ್ವಾರಗಳಿಗೆ 3 ಹೆಸರು, 12 ಹೆಸರುಗಳನ್ನ ಅಲ್ಲಿ ಕೊಡಲ್ಪಡುತ್ತದೆ. ಈ ಪಟ್ಟಣದ ಸುತ್ತಳತೆ 9000 ಮೀಟರ್. ಈ ಪಟ್ಟಣದ ಸುತ್ತ ಎಷ್ಟಿದೆ? 9000 ಮೀಟರ್. ಎಷ್ಟು 9000 ಮೀಟರ್ ಅಂದ್ರೆ ಎಷ್ಟು ಚದರ ಆಗ್ಬೋದು? ಲೆಕ್ಕ ಹಾಕಿ. ಈ ಜೆರುಸಲೇಮಿನ ದೇವಾಲಯವನ್ನು ಸಹ ನಾವು ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಅದನ್ನು ಮುಂಬರುವ ದಿನಗಳಲ್ಲಿ ನಾನು ತಿಳಿಸುತ್ತೇನೆ. ಮುಂಚೆ ತಿಳಿಸಿದ್ದೇನೆ ಹಲವು ವರ್ಷಗಳಿಂದ, ಮತ್ತೆ ಅದನ್ನು ತಿಳಿಸಲಿಕ್ಕೆ ನಾನು ಚಿಂತಿಸ್ತೇನೆ. ಹೀಗೆ ಈ ಪಟ್ಟಣಕ್ಕೆ ಈ 9000 ಮೀಟರ್ ಒಳಗೊಂಡಂತಹ ಈ ಉತ್ತರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದ ಜೆರುಸಲೇಮಿನ ಪ್ರವೇಶ ದ್ವಾರಗಳನ್ನು ನಿರ್ಮಿಸಿದ್ರಿಂದ ಅಲ್ಲಿ ಹೆಸರನ್ನು ಕೊಡುತ್ತಾರೆ ಯೆಹೋವ ಶಮ್ಮ, ಅಂದರೆ ಸರ್ವೇಶ್ವರನ ನೆಲೆ, ಅಂದರೆ ದೇವರು ವಾಸ ಮಾಡುವ ನೆಲೆ, ದೇವರು ವಾಸ ಮಾಡುವ ಸ್ಥಳ. ಈ ಜೆರುಸಲೇಮಿನ ಆಲಯದಲ್ಲಿ ದೇವರು ವಾಸ ಮಾಡುತ್ತಾರೆ. ಅದರಿಂದ ಇದು ಯೆಹೋವ ಶಮ್ಮ, ಅಂದರೆ ದೇವರ ಸರ್ವೇಶ್ವರನ ನೆಲೆ ಎಂಬುದಾಗಿ ಅರ್ಥ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಇವುಗಳ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ಈ ಒಂದು ಅರ್ಥಗಳನ್ನು ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನೀವು ನನಗೆ ಮನೆಯನ್ನು ಕೊಟ್ಟಿದ್ದೀರಿ ಸ್ವಾಮಿ, ಸ್ವಾಮಿ ನೀನು ನನ್ನ ಮನೆಯಲ್ಲಿ ನೆಲೆಯಾಗಿ ಬನ್ನಿ ಸ್ವಾಮಿ. ಯೆಹೋವ ಶಮ್ಮ, ನೀವು ಸ್ವಾಮಿ ಸರ್ವೇಶ್ವರನ ನೆಲೆ, ನೀವು ವಾಸ ಮಾಡುವ ಮನೆಯಾಗಿದೆ ನನ್ನ ಮನೆ. ಯೆಹೋವ ಶಮ್ಮ, ನೀನು ವಾಸ ಮಾಡುವ ಮನೆಯಾಗಿದೆ ನನ್ನ ಮನೆ. ಮಾತ್ರವಲ್ಲ, ನೀನು ವಾಸ ಮಾಡುವಂತಹ ಈ ಹೃದಯ ನಿನ್ನದಾಗಿದೆ, ನಿನ್ನ ನೆಲೆಯಾಗಿದೆ. ನೀನು ವಾಸ ಮಾಡುವಂತಹ ಈ ಹೃದಯ ನೀನು ವಾಸ ಮಾಡುವಂತಹ ನೆಲೆಯಾಗಿದೆ, ಸರ್ವೇಶ್ವರನ ನೆಲೆ ಯೆಹೋವ ಶಮ್ಮ. ನೀನು ಎಲ್ಲಿಯೆಲ್ಲ ಇರ್ತೀಯೋ ದೇವರು ನಿನ್ನೊಂದಿಗೆ ಇರುವಾಗ ನೀನು ಏಕಾಂಗಿಯಾಗಿರ್ತೀಯ ನಿನ್ನ ಮನೆಯಲ್ಲಿ. ನೀನು ಯೇಸುವೆ, ದೇವರೇ, ಯೆಹೋವ ಶಮ್ಮ, ನನ್ನ ಸರ್ವೇಶ್ವರನೇ, ನೀನು ನೆಲೆಯಾಗಿ ನನ್ನ ಮನೆಯಲ್ಲಿ ಬನ್ನಿ. ನಾನು ಏಕಾಂಗಿಯಾಗಿದ್ದೇನೆ, ನನ್ನ ನೆಲೆಯಲ್ಲಿ ಬನ್ನಿ. ನಾನು ವಿವಾಹವಾಗದೆ ನಾನಿದ್ದೇನೆ, ನನ್ನ ನೆಲೆಯಲ್ಲಿ ಬನ್ನಿ. ನಾನು ವಿಧವೆಯಾಗಿದ್ದೇನೆ, ನನ್ನ ನೆಲೆಯಲ್ಲಿ ಬನ್ನಿ. ಸರ್ವೇಶ್ವರ ನೀವು ಬನ್ನಿ, ನೆಲೆಯಾಗಿ ಬನ್ನಿ, ನನಗೆ ನೆಲೆಯಾಗಿ ಬನ್ನಿ. ಅಥವಾ ನೀನು ಮಾಡುವ ವ್ಯಾಪಾರ ಇರಬಹುದು, ನೀನು ಮಾಡುವ ವ್ಯವಸಾಯ ಇರಬಹುದು, ಯಾರು ನಿನಗೆ ಸಹಾಯಕರಿಲ್ಲದೆ ಇರಬಹುದು, ಎಲ್ಲರೂ ನಿನಗೆ ಹೋರಾಟವನ್ನು ಕೊಡುವರಾಗಬಹುದು, ನಿನ್ನ ಸಮಸ್ಯೆ ಗೊಂದಲಗಳನ್ನು ಸಿಕ್ಕಿಸುವರಾಗಬಹುದು. ಆಗ ನೀನು ಸರ್ವೇಶ್ವರ, ಇದು ನೀನು ನನಗೆ ಕೊಟ್ಟಂತಹ ಸ್ವಾಸ್ಥ್ಯ, ನೀನು ನನಗೆ ಕೊಟ್ಟಂತಹ ಜಮೀನು, ನೀನು ನನಗೆ ಕೊಟ್ಟಂತಹ ಹೊಲ, ನೀನು ನನಗೆ ಕೊಟ್ಟಂತಹ ಮನೆ. ಸರ್ವೇಶ್ವರರೇ, ಯೆಹೋವ ಶಮ್ಮ, ಇದು ನಿನ್ನ ನೆಲೆ, ನೀನು ವಾಸ ಮಾಡುವ ನೆಲೆ. ಹೀಗಿರುವಾಗ ನನಗೆ ಯಾವ ಕುಂದು ಕೊರತೆಗಳಿರುವುದಿಲ್ಲ. ಯೆಹೋವ ಶಮ್ಮ, ಸರ್ವೇಶ್ವರರೇ, ನಿಮ್ಮ ನೆಲೆಯಾಗಿದೆ. ನೀವು ಬನ್ನಿ, ನೀವು ಬಂದು ನನ್ನಲ್ಲಿ ವಾಸ ಮಾಡಿರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೀಗೆ ಯೆಹೋವ ಶಮ್ಮ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಸರ್ವೇಶ್ವರನ ನೆಲೆ. ಅದರಿಂದ ಈ ವಾಕ್ಯಗಳನ್ನು ಚಿಂತಿಸುವ, ಒಂದೊಂದು ಪದಗಳನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ಇಟ್ಟು ಪ್ರಾರ್ಥಿಸಿ. ಒಂದೊಂದು ಹೆಸರುಗಳನ್ನು ಹೇಳಿ ದೇವರನ್ನ ಸ್ಮರಿಸಿ ಸ್ತುತಿಸಿರಿ. ಆ ಹೆಸರುಗಳನ್ನು ಇಟ್ಟು ದೇವರನ್ನ ಸ್ತುತಿಸಿರಿ.
ದೇವರನ್ನು ಮಹಿಮೆ ಪಡಿಸಿರಿ, ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ ಹಾಗೂ ದೇವರನ್ನು ಕರೆಯಿರಿ. ಓ ಓ ಯೆಹೋವ ಹೀರೆ, ಯೆಹೋವನೇ ನೀನು ಒದಗಿಸುವಂಥ ದೇವರಾಗಿದ್ದೀಯಾ. ಓ ಯೆಹೋವ ನಿಸ್ಸೆ, ನೀನು ನನಗೆ ಜಯಧ್ವಜವಾಗಿದ್ದೀಯಾ. ಓ ಯೆಹೋವ ಶಾಲೋಮ್, ನೀನು ನನಗೆ ಸಮಾಧಾನವನ್ನು ಕೊಡುವನಾಗಿದ್ದೀಯಾ. ಓ ಯೆಹೋವ ಚಿದ್ಕಿಯ, ನೀನು ನನಗೆ ಸಧರ್ಮವಾಗಿದ್ದೀಯಾ. ಓ ಯೆಹೋವ ಶಮ್ಮ, ನೀನು ನನಗೆ ನೆಲೆಯಾಗಿದ್ದೀಯಾ. ಓ ಯೆಹೋವ ರಾಹ, ನೀನು ನನ್ನ ಕುರಿಗಾಯಿಯಾಗಿದ್ದೀಯಾ. ಪ್ರಾರ್ಥಿಸಿ. ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸರು, ನಿಮ್ಮ ಪ್ರಾರ್ಥನೆಯನ್ನು ಕೇಳುವರು. ಕೀರ್ತನೆ 23ರಂತೆ ಪ್ರಭುವೇ ಕುರಿಗಾಯಿಯಾಗಿರಲು ನಿಮಗೆ ಯಾವ ಕುಂದುಕೊರತೆಗಳಿರುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡುಪುರ. ದಯವಿಟ್ಟು ಶೇರ್ ಮಾಡಿರಿ. ನಿಮಗೆ ಯೂಟ್ಯೂಬ್ ಲಿಂಕ್ಗಳನ್ನು ನಿಮ್ಮ ಗ್ರೂಪ್ಗೆ ಕಳಿಸಲಾಗ್ತದೆ. ಸೊ ನಿಮಗೆ ಬರುವಂಥದ್ದನ್ನು ಇಟ್ಟು ನಿಮಗೆಲ್ಲ ಹಲವಾರು ಜನರಿಗೆ ದಯವಿಟ್ಟು ಶೇರ್ ಮಾಡಿರಿ. ಪ್ರತಿಯೊಬ್ಬರಿಗೂ ಈ ಸತ್ಯಗಳನ್ನು ಅರಿತುಕೊಳ್ಳಲಿ, ಈ ಸಂಗತಿಗಳನ್ನು ಅರಿತುಕೊಳ್ಳಲಿ. ಹಾಗೆಯೇ ಒಂದು ಲೈಕನ್ನು ಕೊಡೋದರ ಮೂಲಕವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡುಪುರ. ಪ್ರೀಸ್ ದ ಲಾರ್ಡ್.